ನಮಸ್ಕಾರ ಸ್ನೇಹಿತರೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಜಂಪಿಂಗ್ ಅನಿಮೇಷನ್ನಿನ ಬ್ಲಾಕಿಂಗ್ ಸ್ಟೇಜನ್ನು ಕಂಪ್ಲೀಟ್ ಮಾಡಿದ್ವಿ. ಈ ಕ್ಲಾಸಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಸೊ ಅದರ ನೆಕ್ಸ್ಟ್ ಸ್ಟೇಜ್ ಅಂದರೆ ಆ್ಯಡಿಂಗ್ ಬ್ರೇಕ್ ಡೌನ್ಸ್. ಸೊ ಇದನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಬ್ರೇಕ್ ಡೌನ್ಸ್ ಆ್ಯಡ್ ಮಾಡೋದು ಅಂದರೆ ಈಗ ಎರಡು ಕೀ ಪೋಸ್ಗಳ ಮಧ್ಯದಲ್ಲಿ ಅಥವಾ ಎರಡು ಎಕ್ಸ್ಟ್ರೀಮ್ ಪೋಸ್ಗಳ ಮಧ್ಯದಲ್ಲಿ ಸೊ ನಾವು ಕಂಪ್ಯೂಟರ್ನ ಇಂಟರ್ಪೋಲೇಟ್ ಮಾಡೋದಕ್ಕೆ ಬಿಟ್ಟರೆ ಅದು ಹೇಗೆ ಮಾಡುತ್ತೆ ಅಂತ ನೋಡೋದು. ಬಟ್ ಆ್ಯಕ್ಚುಲಿ ಅಲ್ಲಿ ಹೇಗೆ ಬರಬೇಕು, ಆ್ಯಕ್ಚುಲಿ ಆ ಒಂದು ಪರ್ಟಿಕ್ಯುಲರ್ ಪೋಸ್ ಹೇಗೆ ಬರಬೇಕಾಗಿತ್ತು ಅನ್ನೋದನ್ನು ನಾವು ಮ್ಯಾನ್ಯಲಿ ಫಿಲ್ ಮಾಡುವಂಥದ್ದು ಇಲ್ಲಿ ಮಾಡ್ತೀವಿ. ಓಕೆ, ಸೊ ಬ್ರೇಕ್ ಡೌನ್ಸ್ನ ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಬ್ರೇಕ್ ಡೌನ್ಸ್ನ ಆ್ಯಡ್ ಮಾಡುವಂಥ ಒಂದು ಜನರಲ್ ಪ್ರೊಸೀಜರ್ ಬಗ್ಗೆ ನೋಡೋಣ. ಈಗ ಈ ಎರಡು ಫ್ರೇಮ್ಸ್ನ ತಗೋಣ. ಸೊ 21ನೇ ಫ್ರೇಮಲ್ಲಿ ಈ ಥರ ಇದೆ, 30ನೇ ಫ್ರೇಮಲ್ಲಿ ಈ ಥರ ಇದೆ. ಸೊ ಕೈ ಮೇಲಿದೆ, ಇಲ್ಲಿ ಕೈ ಕೆಳಗಡೆ ಇದೆ. ಸೊ ಇದನ್ನು ನಾವು ಇಂಟರ್ಪೋಲೇಟ್ ಮಾಡಿದ್ರೆ ಕಂಪ್ಯೂಟರ್ಗೆ ಇಂಟರ್ಪೋಲೇಟ್ ಮಾಡೋಕೆ ಬಿಟ್ಟರೆ ಅದು ಹೇಗೆ ಮಾಡುತ್ತೆ ಅಂತ ನೋಡೋದಾದರೆ ಮೊದಲು ನಾವು ಅದನ್ನು ನೋಡಬೇಕು. ಓಕೆ, ಸೊ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಜಸ್ಟ್ ಆ ಎರಡು ಫ್ರೇಮ್ ಮಾತ್ರ ಕವರ್ ಆಗೋ ಥರ ವಿತ್ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಈ ಥರ ಲೆಫ್ಟ್ ಕ್ಲಿಕ್ ಡ್ರ್ಯಾಗ್ ಮಾಡಿ ಸೊ ಆ ಎರಡು ಫ್ರೇಮ್ಗಳು ಮಾತ್ರ ಕವರ್ ಆಗೋ ಥರ ಈ ಥರ ರೆಡ್ ಕವರ್ ಆಗಲಿ. ಸೊ ಅಷ್ಟು ಭಾಗನ ಕವರ್ ಮಾಡಿದ್ದೀವಿ. ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಟ್ಯಾಂಜೆಂಟ್ಸ್ ಲೀನಿಯರ್ ಅಂತ ಕೊಡಿ. ಓಕೆ, ಆಟೋ ಬೇಡ, ಕೊನೆಗೆ ಎಲ್ಲ ಮುಗಿದ್ಮೇಲೆ ಅಂದರೆ ಈ ಬ್ಲಾಕಿಂಗ್ ಸ್ಟೇಜ್ಗಳೆಲ್ಲ ಮುಗಿದ್ಮೇಲೆ ನಾವು ಆಟೋ ಟ್ಯಾಂಜೆಂಟ್ಸ್ಗೆ ಹೋಗ್ತೀವಿ. ಬಟ್ ಈಗ ಜಸ್ಟ್ ಬ್ರೇಕ್ ಡೌನ್ಸ್ಗಳನ್ನ ಆ್ಯಡ್ ಮಾಡೋ ಟೈಮಲ್ಲಿ ಈ ಲೀನಿಯರ್ ಅಂತ ತೊಗೊಂಡ್ರೆ ಸಾಕು. ಆಗ ಜಸ್ಟ್ ಆ ಎರಡು ಪೋಸ್ಗಳ ಮಧ್ಯದಲ್ಲಿ ಒಂದು ಲೀನಿಯರ್ ಇಂಟರ್ಪೋಲೇಷನ್ ಆಗುತ್ತೆ, ನೀವು ನೋಡ್ಬೋದು. ಸೊ 21ರಿಂದ 30 ಈ ಥರ ಬರ್ತಾ ಇದೆ. ಓಕೆ ಫೈನ್, ಒಂದು ರೇಂಜಿಗೆ ಕರೆಕ್ಟಾಗಿ ಬರ್ತಾ ಇದೆ. ಬಟ್ ರೆಫರೆನ್ಸಲ್ಲಿ ಹಾಗೆ ಇದೆಯಾ, ಆ್ಯಕ್ಚುಲಿ ಹಾಗೆ ಬರಬೇಕಾ? ನೀವು ಇಲ್ಲಿ ನೋಡೋದಾದರೆ 21ನೇ ಫ್ರೇಮ್ ಈ ಥರ ಇದೆ. ಓಕೆ, ಇಲ್ಲಿ ಒಂದು ನೀವು ಗಮನಿಸಬೇಕು, 21 ಈ ಥರ ಇದೆ, 22, 23, 24, 25, ಆಲ್ಮೋಸ್ಟ್ 25ನೇ ಫ್ರೇಮ್ ತನಕ ಕೈ ಮೇಲೇ ಇರುತ್ತೆ. ಓಕೆ, 25 ಆದಮೇಲೆ ಕೈ ಒಂದೇ ಸಲ ಕೆಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇಲ್ಲಿ ಹಾಗೆ ಆಗೋದಿಲ್ಲ. ಇಲ್ಲಿ ನಾರ್ಮಲ್ ಆಗಿ ಒಂದಾದ್ಮೇಲೆ ಟಕ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ ಕೈನ ಪೊಸಿಷನ್ ಇಲ್ಲಿಂದ ಇಲ್ಲಿ ತನಕ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಬಟ್ ಆ್ಯಕ್ಚುಲಿ ಇದರಲ್ಲಿ ಹಾಗಿಲ್ಲ. 25ನೇ ತನಕನೂ ಅದು ಆಲ್ಮೋಸ್ಟ್ ಮೇಲೆ ಇರುತ್ತೆ. ಸೊ ನಾವೇನು ಮಾಡೋದು, ಸೆಲೆಕ್ಟ್ ಮಾಡಿ ಎಲ್ಲವನ್ನು ಕೂಡ, ಕೇವಲ ಈ ಪೋಸ್ನ ಮಾತ್ರ ಉಳಿಸ್ಕೊಳ್ಳೋದು. ಓಕೆ, ಸೊ 25ನೇ ಫ್ರೇಮಿಗೆ ಬಂದುಬಿಟ್ಟು ಎಸ್ ಅಂತ ಪ್ರೆಸ್ ಮಾಡಿ. ಸೊ ಆ ಪೋಸ್ ಸೇವ್ ಆಗುತ್ತೆ. ಮತ್ತೆ ವಿತ್ ಶಿಫ್ಟ್ ಆ ಮೂರು ಪೋಸ್ಗಳನ್ನು ಸೆಲೆಕ್ಟ್ ಮಾಡಿ, ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಟ್ಯಾಂಜೆಂಟ್ಸ್ ಸ್ಟೆಪ್ಡ್ ಅಂದರೆ ಮತ್ತೆ ವಾಪಸ್ ಸ್ಟೆಪ್ಡ್ ಮಾಡಿ ಬರೋದು. ಸೊ ಇಂಟರ್ಪೊಸಿಷನ್ ತೆಗೆಯೋದು, ಬಟ್ ಆ ಒಂದು ಪೋಸ್ನ ಮಾತ್ರ ಉಳಿಸ್ಕೊಂಡಿರ್ತೀವಿ. ಸೊ ಈ ಥರ ಒಂದು ಬ್ರೇಕ್ ಡೌನನ್ನು ನಾವು ಈಗ ಆ್ಯಡ್ ಮಾಡಿದ್ದೀವಿ ಅಂದರೆ, ಬಟ್ ಅದು ಆ ಬ್ರೇಕ್ ಡೌನ್ ಕಂಪ್ಯೂಟರಿಗೆ ಕೊಟ್ಟಿರುವಂಥದ್ದು. ಸೊ ಅದನ್ನು ನಾವು ಸ್ವಲ್ಪ ಎಡಿಟ್ ಮಾಡ್ಕೋಬೋದು. ಓಕೆ, ಸೊ ನಾನು ಇಲ್ಲೇನು ಮಾಡ್ತೀನಿ, ಮೊದಲನೇದಾಗಿ ಕೈಗಳು, ಸೊ ಇಲ್ಲಿ ಹೇಗಿತ್ತೋ ಅದೇ ಥರ 25ನೇ ಫ್ರೇಮ್ ಇಲ್ಲೂ ಕೂಡ ಪೇಸ್ಟ್ ಮಾಡ್ತೀನಿ. ಆಮೇಲೆ ಮ್ಯಾನ್ಯಲ್ ಆಗಿ ಒಂದು ಸ್ವಲ್ಪ ಕೆಳಗಡೆ ಮಾಡೋಣ, ಒಂದೇ ಸಲ ಬೇಡ, ಸಪ್ರೇಟಾಗಿ ಮಾಡೋಣ. 25ನೇ ತನಕ ಸ್ವಲ್ಪ ಕೆಳಗಡೆ ಬಂದಿತ್ತು. ಬಟ್ ಬಾಡಿ ಹೇಗೆ ಬರ್ತಾ ಇತ್ತು, ಬಾಡಿದಲ್ಲಿ ಯಾವುದೇ 21ರಿಂದ ಸೊ ಬಾಡಿ ನಾರ್ಮಲ್ ಆಗಿ ಬರ್ತಾ ಇತ್ತು. ಸೊ ಈಗ ನೀವು ನೋಡಿದ್ರೆ 25 ತನಕ ಕೈ ಇಷ್ಟೇ ಇದೆ, ಆಮೇಲೆ ಕಡೆ ಬರ್ತಾ ಇದೆ. ಸೊ ಇದು ಒಂದು ಎಕ್ಸಾಂಪಲ್. ಓಕೆ, ಸೊ 25ನೇ ಫ್ರೇಮಲ್ಲಿ ಸೊ ಕೈಗಳು ಸ್ವಲ್ಪ ಸ್ಟ್ರೈಟ್ ಆಗಿತ್ತು. ಸೊ ಇಷ್ಟೇ ಇರಲಿ. ಓಕೆ, ಸೊ 1ರಿಂದ ಆಲ್ಮೋಸ್ಟ್ 11ನೇ ಫ್ರೇಮ್ ತನಕ ಕೈಗಳು ಸ್ಟಾರ್ಟ್ ಆಗೋದು, ಮುಂದೆ ಹೋಗೋದು ಸ್ಟಾರ್ಟ್ ಆಗೋದೇ ಇಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಸೊ ನಾವು ಕೂಡ 1ರಿಂದ 11ಕ್ಕೆ ಬಂದುಬಿಟ್ಟು ಇಲ್ಲಿ ಇಂಟರ್ಪೋಲೇಷನ್ ಮಾಡಿ ನೋಡೋದೇನು ಬೇಡ, ಯಾಕಂದರೆ ಅದು 11ನೇ ಫ್ರೇಮಲ್ಲಿ ಸೇಮ್ ಇರಲಿ ಅಂತ. ಓಕೆ, ಸೊ ಜಸ್ಟ್ 11ನೇ ಫ್ರೇಮಿಗೆ ಬನ್ನಿ, ಎಸ್ ಅಂತ ಪ್ರೆಸ್ ಮಾಡಿ. ಸೊ ಅದು ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸ್ನೇಹಿತರೆ, ಈ ಸಲ ನಾನು ಈ ವಿಡಿಯೋನ ಇಲ್ಲಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಲ್ಲಿ VLC-ನಲ್ಲಿ ಓಪನ್ ಮಾಡಿ ಅದು ಪ್ರತಿ ಸಲ ಅಂತ ಪ್ರೆಸ್ ಮಾಡಿ ಒಂದೊಂದು ಫ್ರೇಮ್ ಮುಂದೆ ಹೋಗೋದು ಅಷ್ಟು ಕಂಫರ್ಟ್ ಇಲ್ಲ ಅದು. ಅಂದರೆ ಅದು ಒಂದು ಸಲ ವರ್ಕ್ ಆಗುತ್ತೆ, ಒಂದು ಸಲ ವರ್ಕ್ ಆಗೋದಿಲ್ಲ, ಆ ಥರ ಎಲ್ಲ ಆಗುತ್ತೆ. ಬಟ್ ಇಲ್ಲಿ VLC-ಯಲ್ಲಿ ಆಗೋದಿಲ್ಲ, ಸಾರಿ ಪ್ರೀಮಿಯರ್ ಪ್ರೋದಲ್ಲಿ ಆಗಲ್ಲ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಅದೊಂದು ವಿಡಿಯೋ ಮಾತ್ರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಝೂಮ್ ಮಾಡಿ, ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಫ್ರೇಮ್ಸ್ ಅಂತ ಸೆಟ್ ಮಾಡಿದ್ರೆ ಸೊ ನಿಮಗೆ ಪ್ರತಿಯೊಂದು ಫ್ರೇಮ್ ಕೂಡ ಈಸಿಯಾಗಿ ನೋಡ್ಬೋದು. ಜಸ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಆರೋ ಯೂಸ್ ಮಾಡ್ಬೋದು, ಇಲ್ಲ ಮೌಸ್ ಯೂಸ್ ಮಾಡಿ ಈ ಥರ ಡ್ರ್ಯಾಗ್ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಈ ನಂಬರ್ ಮತ್ತು ಈ ನಂಬರ್ ಸೇಮ್ ಇದೆ. ಸೊ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅವರು.
ಈವನ್ ಕ್ವಿಕ್ ಟೈಮ್ ಪ್ಲೇಯರ್ ಅಂತ ಒಂದು ಪ್ಲೇಯರ್ ಬರುತ್ತೆ, ಸೊ ಅದರಲ್ಲಿ ಕೂಡ ನಿಮಗೆ ಫ್ರೇಮ್ ನಂಬರ್ ತೋರಿಸುತ್ತದೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ 1ರಿಂದ 11ನೇ ಫ್ರೇಮ್ ತನಕ ಕೇವಲ ಅವನ ಕೈಗಳು ಹಿಂದೆ ಹೋಗ್ತಾ ಇದೆ, ಮತ್ತೆ 11ರಿಂದ 21ನೇ ಫ್ರೇಮ್ ತನಕ ಅವನು ಈ ಥರ ರೆಡಿ ಆಗ್ತಾ ಇದ್ದಾರೆ. ಸೊ 1ರಿಂದ 11 ಕೇವಲ ಕೈ ಹಿಂದೆ ಹೋಗ್ತಾ ಇದೆ, ಬಾಡಿಯಲ್ಲಿ ಯಾವುದೇ ವ್ಯತ್ಯಾಸ ಆಗ್ತಾ ಇಲ್ಲ. ಸೊ ನಾವು ಬಾಡಿ ಕೂಡ ಸ್ವಲ್ಪ ಚೇಂಜ್ ಮಾಡೋಣ. ಅವನು ಎನಿವೆ 11ರಿಂದ ಈ ಥರ ರೆಡಿ ಆಗ್ತಾ ಇದ್ದಾನಲ್ವಾ, ಸೊ ಹಾಗೆ 11ನೇ ಫ್ರೇಮಲ್ಲಿ ಅವನ ಬಾಡಿನ ಸ್ವಲ್ಪ ಸ್ಟಿಫ್ ಮಾಡೋಣ. ಸೊ ಏನು ಆರಾಮಾಗಿ ನಿಂತಿದ್ದಾನೆ. ಸೊ ಇದನ್ನು ಚೂರು ಕಡಿಮೆ ಮಾಡೋಣ. ಸೊ ಈ 3ನ ಇಲ್ಲಿ ಸ್ವಲ್ಪ 0 ಮಾಡೋಣ, ಸ್ವಲ್ಪ ಸ್ಟ್ರೈಟಾಗಿ ಬರ್ತಾನೆ. ಕೈಗಳು ಒಂಚೂರು ದೂರ ಹೋಗಲಿ. ಓಕೆ, ಸೊ ಈ ಥರ ಇದನ್ನು ಹೀಗಾಗ್ತಾನೆ. ಅದಾದಮೇಲೆ ಬೆಂಡಾಗಿ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿ ಜಾಸ್ತಿ ಬೆಂಡ್ ಆಗಿದೆ ಅನಿಸ್ತಾ ಇದೆ. ಓಕೆ ಸ್ನೇಹಿತರೆ, ಬ್ರೇಕ್ ಡೌನ್ನ ಆ್ಯಡ್ ಮಾಡೋದು ಬರೀ ಸ್ಪೇಸಿಂಗ್ನ ಅಡ್ಜಸ್ಟ್ ಮಾಡೋದಕ್ಕೆ ಅಷ್ಟೇ ಅಲ್ಲ. ಸೊ ಇವಾಗ ನಾವು ಮಾಡ್ತಾ ಇರುವ ಈ ಪರ್ಟಿಕ್ಯುಲರ್ ಅನಿಮೇಷನಲ್ಲಿ ನಾವು ಬ್ರೇಕ್ ಡೌನನ್ನು ಮುಖ್ಯವಾಗಿ ಬರೀ ಸ್ಪೇಸಿಂಗ್ ಅಡ್ಜಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ನೀವಿನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಮೇಷನ್ನ ತಗೊಂಡ್ರೆ, ಅಥವಾ ಈ ಎಸ್ಪೆಷಲಿ ಕಾರ್ಟೂನಿ ಅನಿಮೇಷನ್ಗಳನ್ನು ತಗೊಂಡ್ರೆ, ಸೊ ಅಲ್ಲಿ ಬ್ರೇಕ್ ಡೌನ್ಸ್ಗೆ ಇನ್ನೂ ಹೆಚ್ಚಿನ ಮಹತ್ವ ಇರುತ್ತೆ. ಸೊ ಈಗ ಒಂದು ಕಾರ್ಟೂನ್ ಅನಿಮೇಷನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ಒಂದು ಕ್ಯಾರೆಕ್ಟರ್ ಜಸ್ಟ್ ಆ ಕಡೆ ನೋಡ್ತಾ ಇರುತ್ತೆ, ಆಮೇಲೆ ಈ ಕಡೆ ತಿರುಗಿ ನೋಡುತ್ತೆ. ಓಕೆ, ಸೊ ಸಿಂಪಲ್ ಅನಿಮೇಷನ್. ಆ ಕಡೆ ತಿರುಗಿ ನೋಡ್ತಾ ಇರುತ್ತೆ, ಒಂದು ಪೋಸ್. ಆಮೇಲೆ ಈ ಕಡೆ ತಿರುಗಿ ನೋಡುವಂಥದ್ದು ಮತ್ತೊಂದು 2ನೇ ಪೋಸ್. ಸೊ ಮಧ್ಯದಲ್ಲಿ ನೀವು ಬ್ರೇಕ್ ಡೌನ್ಸ್ ಇಲ್ಲದೆ ಇದ್ದಾಗ ಅದು ಸಿಂಪಲ್ ಆಗಿ ಮೂವ್ ಆಗಿರೋದು, ಆ ಕಡೆಯಿಂದ ಈ ಕಡೆ ನಾರ್ಮಲ್ ಆಗಿ ಹೋಗಿರುತ್ತೆ. ಬಟ್ ನಾವು ಅಲ್ಲಿ ಬ್ರೇಕ್ ಡೌನ್ಸ್ ಆ್ಯಡ್ ಮಾಡುವಾಗ ಸ್ವಲ್ಪ ಬಾಡಿ ಬೆಂಡ್ ಮಾಡಿ, ಸ್ವಲ್ಪ ತಲೆನ ಕೆಳಗಡೆ ಮಾಡಿ, ಆಮೇಲೆ ಅಲ್ಲೊಂದು ಬ್ಲಿಂಕ್ ಕೊಟ್ಟು, ಸೊ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಅವನೇನು ಕ್ಯಾರೆಕ್ಟರ್ ತಿರುಗತ್ತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಕಾರ್ಟೂನ್ ಫೀಲ್ ಬರುತ್ತೆ. ಸೊ ಈ ಥರ ನಾವು ಬ್ರೇಕ್ ಡೌನ್ಸ್ನ ಅಲ್ಲಿ ಬ್ರೇಕ್ ಡೌನ್ ಆ್ಯಡ್ ಮಾಡುವುದರ ಮೂಲಕ ಅಲ್ಲಿ ಆ ಆನಿಮೇಷನ್ಗೆ ಒಂದು ಕಾರ್ಟೂನ್ ಫೀಲ್ ಕೊಡ್ಬೋದು. ಸೊ ಬ್ರೇಕ್ ಡೌನ್ಸ್ ಆ್ಯಡ್ ಮಾಡುವಾಗ ಕೆಲವು ಸಲ ನಮಗೆ ಸ್ವಲ್ಪ ಕಾರ್ಟೂನ್ ಫೀಲ್ ಕೊಡೋದಿರುತ್ತೆ, ಕೆಲವು ಸಲ ನಮಗೆ ಜಸ್ಟ್ ಸ್ಪೇಸಿಂಗ್ ಅಡ್ಜಸ್ಟ್ ಮಾಡೋದಿರುತ್ತೆ, ಇನ್ನು ಕೆಲವು ಸಲ ಜಸ್ಟ್ ಆ್ಯಕ್ಷನ್ ಸರಿಯಾಗಿ ಬರಬೇಕಾಗಿರುತ್ತೆ, ಅದು ಹೇಗೆ ಬರಬೇಕೋ ಆ ಥರ ಬರಬೇಕಾಗಿರುತ್ತೆ. ಸೊ ಹೀಗೆ ಬ್ರೇಕ್ ಡೌನ್ಸ್ ಆ್ಯಡ್ ಮಾಡುವಾಗ ನಮಗೆ ಒಂದೊಂದ್ಸಲ ಒಂದೊಂದು ಗೋಲ್ ಇರುತ್ತೆ, ಒಂದು ಉದ್ದೇಶ ಇರುತ್ತೆ. ನೆಕ್ಸ್ಟ್ 30ರಿಂದ 39 ತನಕ ಕೈಗಳು ಏನು ಮೇಲೆ ಹೋಗ್ತಾ ಇದೆ ಅದು ಕೂಡ ಅಷ್ಟೇ, ಕೈಗಳು ಬೇಗ ಮೇಲೆ ಹೋಗುತ್ತೆ. ಅಂದರೆ 34 ಅಥವಾ 35ನೇ ಫ್ರೇಮಲ್ಲೇ ಆಲ್ಮೋಸ್ಟ್ ಮೇಲೋಗಿದೆ. ಅದಾದ್ಮೇಲೆ ಒಂದು 4 ಫ್ರೇಮ್ ಸ್ವಲ್ಪ ಮೇಲೋಗಿದೆ ಅಷ್ಟೇ. ಸೊ 35ನೇ ಫ್ರೇಮಲ್ಲಿ ಆಲ್ಮೋಸ್ಟ್ 70% ಕೈ ಮೇಲ್ ಹೋಗಿದೆ. ಓಕೆ, ಸೊ ಅದನ್ನು ನಾವು ಇಲ್ಲಿ ಬ್ರೇಕ್ ಡೌನ್ ಆಗಿ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿ 30ರಿಂದ 39 ಅದನ್ನು ಲೀನಿಯರ್ ಅಂತ ಮಾಡ್ಕೊಳ್ಳಿ. ಸೊ ನಾವು ನೋಡ್ಬೋದು 35 ಕೈಗಳು ಅಷ್ಟು ಮೇಲೆ ಬಂದಿಲ್ಲ ರೆಫರೆನ್ಸಲ್ಲಿದ್ದ ಹಾಗೆ, ಇವನ್ ಕೈಗಳು ಅಗಲ ಆಗಿದೆ. ಓಕೆ, ಸೊ ಅದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಿಲ್ಲಿ. ಸೊ 35ನೇ ಫ್ರೇಮನ್ನ ಸೇವ್ ಮಾಡಿ, ಮತ್ತೆ ಅವೆಲ್ಲವೂ ಕೂಡ ಸ್ಟೆಪ್ಡ್ ಅಂತ ಮಾಡಿ. ಸ್ಟೆಪ್ಡ್ ಎಲ್ಲ ಕಡೆ ಸ್ಟೆಪ್ಡ್ ಇದೆ ಅಂತ ಚೆಕ್ ಮಾಡಿ ಒಂದ್ಸಲ. ಓಕೆ, ಈಗ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲೂ ಕೂಡ ಹಾಗೆ 39ರಿಂದ 44ನೇ ಫ್ರೇಮ್ ತನಕ ಮತ್ತೆ ಅದೇ ಇದೆ ನೋಡಿ, ಮತ್ತೆ ಆಲ್ಮೋಸ್ಟ್ ಮೇಲ್ಗಡೆನೇ ಇದೆ. 44 ಆದಮೇಲೆ ಸಡನ್ ಆಗಿ ಡ್ರಾಪ್ ಆಗುತ್ತೆ. ಸೊ ನಾವು 44ಕ್ಕೆ ಒಂದು ಬ್ರೇಕ್ ಡೌನ್ ಮತ್ತೆ ತಗೊಳ್ಳೋಣ. ಸೊ 39ರಿಂದ 48, ಸೊ ಅದನ್ನು ಲೀನಿಯರ್ ಅಂತ ಮಾಡ್ಕೊಳ್ಳಿ. 44ನೇ ಫ್ರೇಮ್ ಸೇವ್ ಮಾಡಿ, ಮತ್ತು ಅದನ್ನು ಸ್ಟೆಪ್ಡ್ ಅಂತ ಮಾಡ್ಕೊಳ್ಳಿ. ಸೊ 44ನೇ ಫ್ರೇಮಲ್ಲಿ ಅಲ್ಲಿ ಕೂಡ ಕೈ ಸ್ವಲ್ಪ ಅಗ್ಲನೇ ಇದೆ ಆ್ಯಕ್ಚುಲಿ. 44ನೇ ಫ್ರೇಮಲ್ಲಿ ಇಲ್ಲೂ ಪರವಾಗಿಲ್ಲ ಹಾಗೆ ಇದೆ, ಬಟ್ ಸ್ವಲ್ಪ ಮೇಲಿರಬೇಕಿನ್ನು. ಸೊ
ಸೊ ನೆಕ್ಸ್ಟ್ 48ರಿಂದ 56. 52ನೇ ಫ್ರೇಮಿಗೆ ಕೈ ಆಲ್ರೆಡಿ ಮೇಲ್ಗಡೆ ಹೋಗಿದೆ. ಸೊ ಅದಾದ್ಮೇಲೆ ಸ್ವಲ್ಪ ಮೇಲೆ ಹೋಗುತ್ತೆ. ಮತ್ತೊಂದು ನೀವು ಗಮನಿಸಬೇಕು, ಬಾಡಿ ನೋಡ್ಬೇಕು ನೀವು ಇಲ್ಲಿ. 48 ತನಕ ಬಾಡಿ ಹಿಂಗೆ ಕೆಳಗಡೆ ಬರುತ್ತೆ, 48. ಆಮೇಲೆ 49, 50 ನೋಡಿ, ಬಾಡಿ ಹಾಗೆ ಇದೆ, ಕೆಳಗಡೆ ಮೇಲ್ಗಡೆ ಹೋಗ್ತಾನೆ ಇಲ್ಲ. 51ಕ್ಕೂ ಹಾಗೆ ಇದೆ. 52ಕ್ಕೆ ಜಸ್ಟ್ ಸ್ಟಾರ್ಟ್ ಆಯಿತು. ಸೊ 52ನೇ ಫ್ರೇಮ್ ತನಕ ಆಲ್ಮೋಸ್ಟ್ ಬಾಡಿ ಹಾಗೆ ಇದೆ. 52 ಆದಮೇಲೆ ಅದು ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗೆ ನಾವು 52ನೇ ಫ್ರೇಮಿಗೆ ಒಂದು ಬ್ರೇಕ್ ಡೌನ್ ಪೋಸ್ ಅಂತ ತಗೋಣ. ಕೈಗಳು ಆಲ್ರೆಡಿ ಜಾಸ್ತಿ ಮುಂದೋಗಿರುತ್ತೆ, ಬಾಡಿ ಇನ್ನೂ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗಿಲ್ಲ. ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಪಾರ್ಟಲ್ಲಿ ಸಾಕಷ್ಟು ಡೀಟೇಲ್ಸ್ ಆಲ್ರೆಡಿ ಆ್ಯಡ್ ಆಗಿದೆ ಬ್ರೇಕ್ ಡೌನಿಂದಾಗಿ. ಸೊ ಸ್ನೇಹಿತರೆ, ಇಲ್ಲಿ 83ರಿಂದ 90ನೇ ಫ್ರೇಮ್ ನೆಕ್ಸ್ಟ್ ಈ ಥರ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಬಾಡಿ ಸ್ಟ್ರಕ್ಚರ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ನಾವು ಗಮನಿಸಬೇಕು ಸ್ನೇಹಿತರೆ, ಏನಂದರೆ 83ರಿಂದ ಮೊದಲು ಕೈ ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ನೋಡಿ. ಸೊ ಆಲ್ಮೋಸ್ಟ್ ಬರೀ ಒಂದು 2-3 ಫ್ರೇಮಲ್ಲಿ ಕೈಗಳು ಆಲ್ಮೋಸ್ಟ್ ಮುಂದೆ ಬಂದುಬಿಟ್ಟಿದೆ, ಕೊನೆಗೆ ನಿಧಾನ ಮೂವ್ ಆಗುತ್ತೆ. ಬಟ್ ಬಾಡಿ ಹಾಗಾಗ್ತಾ ಇಲ್ಲ. ಸೊ ಬಾಡಿ ಸ್ಟಾರ್ಟಿಂಗ್ನಲ್ಲಿ ತುಂಬ ನಿಧಾನ ಮೂವ್ ಆಗುತ್ತೆ. ಸ್ವಲ್ಪ 3ನೇ-4ನೇ ಫ್ರೇಮಲ್ಲೂ ಸ್ವಲ್ಪ ಮೂವ್ ಆಗಿದೆ, ಚೂರು ಮುಂದೆ ಬಂದಿದೆ. ಕೊನೆಯ 2-3 ಫ್ರೇಮಲ್ಲಿ ಅದು ಒಂದೇ ಸಲ ಟಕ್ ಅಂತ ಜಾಸ್ತಿ ಮೂವ್ ಆಗುತ್ತೆ. ಸೊ ಕೈಗಳ ಮತ್ತು ಬಾಡಿಯ ಸ್ಪೇಸಿಂಗ್ ಕಂಪ್ಲೀಟ್ಲಿ ಅಪೋಸಿಟ್ ಇದೆ. ಓಕೆ, ಸೊ ಒಂದು ಈಸಿನ್ ಇದೆ, ಮತ್ತೊಂದು ಈಸ್ ಔಟ್ ಇದೆ, ಆ ಥರ ಇದೆ. ಓಕೆ, ಸೊ ಇದನ್ನೇ ನಾವು ಅನಿಮೇಟ್ ಮಾಡಬೇಕಾಗಿರೋದು. ಓಕೆ, ಸೊ 83ರಿಂದ 90 ಅದನ್ನು ಲೀನಿಯರ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 87ನೇ ಫ್ರೇಮನ್ನು ಸೇವ್ ಮಾಡ್ಕೋತೀನಿ. ಮತ್ತೆ ವಾಪಸ್ ಸ್ಟೆಪ್ ಅಡಿಗೆ ಬನ್ನಿ. ಓಕೆ, ಸೊ 87ನೇ ಫ್ರೇಮಲ್ಲಿ ಬಾಡಿ ಜಾಸ್ತಿ ಮುಂದೆ ಹೋಗಿರೋದು ಬೇಡ. ಸೊ ನಾನಿಲ್ಲಿ ಆಬ್ಜೆಕ್ಟ್ ಮೋಡಲ್ಲಿ ಇಟ್ಟಿದ್ದೀನಿ ಮೂವ್ಮೆಂಟನ್ನ. ಸ್ವಲ್ಪ ಹಿಂದೆ ಬಂದಿರಲಿ, ಚೂರು ಹಿಂದೆನೇ ಇರಲಿ, ಸ್ವಲ್ಪ ಹೀಗೆ ಬಂದಿರಲಿ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ 90ರಿಂದ 95 ಜಂಪ್ ಆಗುವಂತಹ ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಇದು. ನೀವು ನೋಡ್ಬೋದು 91, 92, 93, 94, 95. ಸೊ 5 ಫ್ರೇಮಲ್ಲಿ ನೀಟಾಗಿ ಕಾಲು ನೆಲದಿಂದ ಕಾಲು ಬಿಟ್ಟು ಜಂಪ್ ಆಗ್ತಾ ಇದೆ. ಸೊ ಸ್ಪೇಸಿಂಗ್ನಲ್ಲಿ ಅಂತ ಸ್ಪೆಷಲ್ ಏನಿಲ್ಲ, ಜಸ್ಟ್ ಸ್ಮೂತ್ ಆದ ಟ್ರಾನ್ಸಿಷನ್ ಇದೆ. ಬಟ್ ಇಲ್ಲಿ ಒಂದು ಸ್ನೇಹಿತರೆ ಏನಾಗಿದೆ ಅಂದರೆ, ಇಲ್ಲಿ ರೆಫರೆನ್ಸ್ನಲ್ಲಿ ಜಾಸ್ತಿ ಜಂಪ್ ಇಲ್ಲ. ಓಕೆ, ಇದು ಸ್ವಲ್ಪ ಜಂಪ್ ಆಗಿದೆ. ನಾವು ನಮ್ಮ ಆ್ಯನಿಮೇಷನಲ್ಲಿ ಜಾಸ್ತಿ ಓವರ್ ಆಗಿ ಜಂಪ್ ಮಾಡಿಸ್ಬಿಟ್ಟಿದ್ದೀವಿ. ಓಕೆ, ಸೊ ಆ ಡಿಸ್ಟೆನ್ಸ್ ಏನಿದೆ ಜಂಪ್ ಆಗಿರುವಂಥದ್ದು ಅದು ಜಾಸ್ತಿ ಮಾಡಿಸಿದ್ದೀವಿ. ಸೊ ಹಾಗಾಗಿ ಅದು ಆಡ್ ಆಗಿ ಕಾಣಿಸ್ದೇ ಇರೋ ಥರ ನಾವು ಟೈಮ್, ಸ್ಪೇಸ್, ಪೊಸಿಷನ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗತ್ತೆ. 90ರಿಂದ 95. ಓಕೆ, ಸೊ ಸೆಲೆಕ್ಟ್ ಮಾಡಿ 90ರಿಂದ 95 ಲೀನಿಯರ್ ಮಾಡಿ. ಸೊ ನೀವು ನೋಡ್ಬೋದು ಹೇಗೆ ಕಾಣುತ್ತೆ 90ರಿಂದ. ಸೊ ನೀವು ಇದನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೋಬೋದು, ಅದನ್ನು ಮಾತ್ರ ಝೂಮ್ ಮಾಡ್ಕೋಬೋದು. 90ರಿಂದ ಟಕ್ 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 ಟಕ್. ಸೊ ಇದು ನಾರ್ಮಲಾಗಿ ಕಾಣಿಸ್ತಾ ಇಲ್ಲ.
ಸೊ ಇಲ್ಲಿ ಏನು ಅನಿಸ್ತಾ ಇದೆ, ಒಂದು ತುಂಬ ಮುಂದೆ ಬಂದಿದೆ ಅನಿಸ್ತಾ ಇದೆ. 95ನೇ ಫ್ರೇಮಲ್ಲಿ ಜಾಸ್ತಿ ಮುಂದೆ ಬಂದಿದೆ. ಸೊ ಸ್ವಲ್ಪ ಹಿಂದೆ ಇರಲಿ ಮತ್ತು ಸ್ವಲ್ಪ ಮೇಲೆ ಹೋಗಲಿ. ಅವನು ಜಂಪ್ ಮಾಡಿರೋ ಇಷ್ಟು ಹೈಟನ್ನು ದಾಟಬೇಕು ಅಂದರೆ ಅವನು ಇನ್ನು ಸ್ವಲ್ಪ ಹೈಟ್ ಜಾಸ್ತಿ ಇರಬೇಕಾಗುತ್ತೆ. ಸೊ ಕಾಲುಗಳು ಇನ್ನಷ್ಟು ಮೇಲೆ ಹೋಗಲಿ. ಸೊ ಇಲ್ಲಿ ನಾವು 93ನೇ ಫ್ರೇಮನ್ನು ಸೇವ್ ಮಾಡ್ಕೊಳ್ಳೋಣ. ಮತ್ತು ವಾಪಸ್ ಅದನ್ನು ಎಲ್ಲವನ್ನು ಕೂಡ ಸ್ಟೆಪ್ ಮಾಡಿ ತೊಗೊಂಡು ಬರೋಣ. ಸೊ ಈಗ ಕೇವಲ 90, 93, 95 ನೋಡಿದ್ರೆ. ಸೊ ಇದನ್ನು ಒಂದ್ಸಲ ಪ್ಲೇ ಮಾಡಿ ನೋಡೋಣ. ಓಕೆ ಅನ್ಸುತ್ತೆ ಅಲ್ವಾ?